ದೃಶ್ಯ 1. ಬಾಲ ಕಾರ್ಮಿಕ ಮಕ್ಕಳ ಕಷ್ಟ ಮತ್ತು ಅವರ ಆಸೆಗಳ ತಿಳಿಯುವ ಪ್ರಸಂಗ. ಅಪ್ಪ ಅಪ್ಪ. ಏನದು? ನಾನು ಶಾಲೆಗೆ ಹೋಗ್ತೀನಪ್ಪ. ಶಾಲೆಗೆ ಹೋಗಿ ಏನು ಮಾಡ್ತೀಯ? ಹೋಗು ಕೆಲಸಕ್ಕೆ. ಅಪ್ಪ, ನಾನು ಶಾಲೆಗೆ ಹೋಗಿ ಚೆನ್ನಾಗಿ ಓದುತ್ತೀನಿ. ನನಗೆ ಶಾಲೆಗೆ ಹೋಗಬೇಕೆಂದು ತುಂಬ ಆಸೆ. ದಯವಿಟ್ಟು ನನ್ನ ಶಾಲೆಗೆ ಕಳಿಸಪ್ಪ. ನೀನು ಶಾಲೆಗೋದಲ್ಲ ಬೇಡ, ನೀನು ಕೆಲಸಕ್ಕೆ ಹೋಗಿ ಬಂದು ನನಗೆ ಹಣ ಕೊಡು. ನನಗೆ ಅದೇ ಬೇಕು, ಹೋಗು. ಹೀಗೆ ಕೆಲವು ಪೋಷಕರನ್ನು ಮಕ್ಕಳನ್ನು ಶಾಲೆಗೆ ಕಳಿಸದೆ ಕೆಲಸಗಳಿಗೆ ಕಳಿಸುವ ಸಂದರ್ಭಗಳನ್ನು ದೃಶ್ಯ ಮೂಲಕ ನೋಡುತ್ತೇವೆ. ರಾಣಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವುದು. ರಾಜು ಸೀರೆ ಮಾರಾಟ ಮಾಡುವುದು ಸೀರೆ ಅಂಗಡಿಯಲ್ಲಿ. ಫೈಜಾನ್ ಮನೆ ಕಟ್ಟುವ ಕೂಲಿ ಕೆಲಸ ಮಾಡುತ್ತಿರುವುದು. ಕಮಲ ಮನೆ ಕೆಲಸ ಮಾಡುತ್ತಿರುವುದು. ಈ 4 ಮಕ್ಕಳು ಸ್ನೇಹಿತರು ಅವರ ಕೆಲಸ ಮುಗಿಸಿ ಅವರು ಮನೆಗೆ ಹೋಗುತ್ತಿರುವಾಗ ಮಾತನಾಡುವ ಪ್ರಸಂಗ. ರಾಜು, ಕೆಲಸ ಆಯ್ತಾ? ಬಾ ಮನೆ ಹೋಗೋಣ. ಇರು ಒಂದು ನಿಮಿಷ. ಬಾ ಮನೆಗೆ ಹೋಗೋಣ. ಫೈಜಾನ್, ಕೆಲಸ ಆಯ್ತಾ? ಬಾ ಮನೆಗೆ ಹೋಗೋಣ. ಇರು, ಎತ್ತಿತ್ತು ಬರ್ತೀನಿ. ಬಾ ಮನೆಗೆ ಹೋಗೋಣ. ಕಮಲ, ಕೆಲಸ ಆಯ್ತಾ? ಬಾ ಮನೆಗೆ ಹೋಗೋಣ. ಅಮ್ಮ, ಕೆಲಸ ಆಯ್ತು, ಮನೆಗೆ ಹೋಗ್ತೀನಿ. ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತು? ನನ್ನ ಅಪ್ಪ ಇವತ್ತು ನನಗೆ ಹೊಡೆದರು. ಯಾಕೆ? ಏನಾಯ್ತು? ನಾನು ಶಾಲೆಗೆ ಹೋಗ್ತೀನಂತ ಹೇಳಿದೆ. ಅದಕ್ಕೆ ಶಾಲೆಗೆ ಹೋಗೋದೆಲ್ಲ ಬೇಡ ಎಂದು ಹೇಳಿ ಹೊಡೆದರು. ನಮಗೂ ಶಾಲೆಗೆ ಹೋಗಬೇಕೆಂದು ತುಂಬ ಆಸೆ. ಆದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಶಾಲೆಗೆ ಕಲಿಸೋದಿಲ್ಲ. ಆ ಅದೃಷ್ಟವೇ ಇಲ್ಲ ನಮಗೆ. ಏನೂ ಮಾಡೋಕ್ಕಾಗಲ್ಲ. ದೃಶ್ಯ 2. ಶಾಲೆಯಲ್ಲಿ ಮಕ್ಕಳು ಓದುತ್ತಿರುವುದು. ಶಿಕ್ಷಕಿ ಅವರಿಗೆ ಪಾಠ ಮಾಡುತ್ತಿರುವುದು. ನಮಸ್ತೆ ಗುರುಗಳೇ. ನಮಸ್ತೆ ಮಕ್ಕಳೇ, ಕೂತ್ಕೊಳ್ಳಿ. ಇವತ್ತು ನಾವು ಕನ್ನಡದಲ್ಲಿ ಪಾಠ 5 ನಾವು ಸಮಾನರು ಪಾಠವನ್ನು ಓದುತ್ತೇವೆ. ನಾನು ಯಾವ ರೀತಿ ಓದುತ್ತೇನೆ ಅದೇ ರೀತಿ ನೀವು ಓದಬೇಕು. ನಾವು ಸಮಾನರು. ಒಂದು ಉದ್ಯಾನವನದಲ್ಲಿ ಅನೇಕ ರೀತಿಯ ಗಿಡ ಮರಗಳಿದ್ದವು. ಅವು ಅಲ್ಲಿದ್ದುದರಿಂದ ಗುರುಗಳೇ, ಅಲ್ಲಿ ಯಾರೋ ನಿಂತಿದ್ದಾರೆ. ಯಾಕೆ ಮಕ್ಕಳ ಇಲ್ಲಿ ನಿಂತಿದ್ದೀರಾ? ಏನೂ ಇಲ್ಲ ಗುರುಗಳೇ, ಸುಮ್ಮನೆ ನಿಂತೀವಿ. ನೀವು ಇಲ್ಲಿ ಏನು ಮಾಡುತ್ತೀರಾ? ನಾವು ಇಲ್ಲೇ ಪಕ್ಕದ ರಸ್ತೆಯಲ್ಲಿ ಕೆಲಸ ಮಾಡುತ್ತೇವೆ. ಕೆಲಸಕ್ಕೆ ಹೋಗುತ್ತೀರಾ? ಯಾಕೆ ಶಾಲೆಗೆ ಹೋಗುತ್ತಿಲ್ಲವೇ? ನಾವು ಶಾಲೆಗೆ ಹೋಗುವುದಿಲ್ಲ.
ಯಾಕೆ? ನಮ್ಮ ತಂದೆ ತಾಯಿ ನಮ್ಮನ್ನು ಶಾಲೆಗೆ ಕಲಿಸೋದಿಲ್ಲ ಗುರುಗಳೇ. ಆದರೆ ನಮಗೆ ಶಾಲೆಗೆ ಬಂದು ಓದಬೇಕೆಂದು ತುಂಬಾ ಆಸೆ. ಹೌದಾ, ಸರಿ, ನಾನು ನಿಮ್ಮ ತಂದೆ ತಾಯಿ ಜೊತೆ ಮಾತನಾಡುತ್ತೇನೆ. ಸರಿ ಗುರುಗಳೇ. ಈ ಕಿರು ನಾಟಕದ ಮೂಲಕ ಪೋಷಕರಲ್ಲಿ ಒಂದು ಕೋರಿಕೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಪ್ರತಿ ವರ್ಷ ಜೂನ್ 12ರಂದು ಬಾಲಕಾರ್ಮಿಕ ಬಗ್ಗೆ ವಿರೋಧಿಸಿದ್ದ ದಿನವನ್ನು ಆಚರಿಸುತ್ತೇವೆ. ಮಕ್ಕಳ ಜೀವನ ಚೆನ್ನಾಗಿ ಬೇಕೆಂದರೆ ಅವರಿಗೆ ಶಿಕ್ಷಣವನ್ನು ಒದಗಿಸಬೇಕು. ಶಿಕ್ಷಣ ಇಲ್ಲದ ನಾವು ನಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ಸೇರಿಸಬೇಕು. ಶಿಕ್ಷಣ ಪಡೆದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಇರುತ್ತದೆ. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರನ್ನು ವಿದ್ಯಾವಂತರಾಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಿಕ್ಷಣವೇ ಆ ಜನುಮದ ಹಕ್ಕು. ಶಿಕ್ಷಣ ಕೊಡಿಸಿರಿ, ಮಕ್ಕಳ ಬಾಳು ಬೆಳಗಿಸಿರಿ. ಬೇಕೇ ಬೇಕು, ಶಿಕ್ಷಣ ಬೇಕು. ಬೇಕೇ ಬೇಕು, ಶಿಕ್ಷಣ ಬೇಕು. ಬೇಕೇ ಬೇಕು. ಶಿಕ್ಷಣ ಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ